ಹೇಗೆ ಅನಿಸುತ್ತೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ತಾವು ಕೂಡ ಭಾಗಿಯಾಗಿದ್ದೀರಾ? ಹೇಗೆ? ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದರೆ 8ರಿಂದ 10 ಲಕ್ಷ ಜನ ಸೇರಿ ಈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಒಬ್ಬ ಯಶಸ್ವಿ ರಾಜಕಾರಣಿ ಸುದೀರ್ಘ ಕಾಲ 50 ವರ್ಷಗಳ ಕಾಲ ತನ್ನ ಜೀವಿತಾವಧಿಯನ್ನು ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಮುಡಿಪಾಗಿಟ್ಟು ಇವತ್ತು ಭಾಜಪ ಏನಾದರೂ ದಕ್ಷಿಣ ಕರ್ನಾಟಕದಲ್ಲಿ ಈ ಮಟ್ಟದ ಒಂದು ಯಶಸ್ಸನ್ನು ಕಂಡಿದೆ ಅಂತ ಅಂದರೆ ಇವತ್ತು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಅಂದರೆ ಅವತ್ತು ಒಬ್ಬರಿಬ್ಬರು ಕಾರ್ಯಕರ್ತರನ್ನ ಇಟ್ಕೊಂಡು ಒಂದು ಪಕ್ಷವನ್ನು ಕಟ್ಟಿ ಬೆಳೆಸೋದು ಅಷ್ಟು ಸುಲಭವಾದ ಮಾತಲ್ಲ. ಅಂತಹ ಒಂದು ಕಾರ್ಯ ಮಾಡಿದಂತಹ ವ್ಯಕ್ತಿಗೆ ಅಭಿನಂದನೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ತೆಗೆದುಕೊಂಡು ಬಂದು ಇವತ್ತು ಎಲ್ಲ ಗೋರಕ್ಷಕರು ಏನು ಕಾರ್ಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಬೆನ್ನೆಲುಬಾದಂಥ BS ಯಡಿಯೂರಪ್ಪನವರಿಗೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಮತ್ತಷ್ಟು ಗೌರವಯುತವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸರ್, 50 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅವರ ಒಂದು ಪ್ರಮುಖ ಅಂಶ ಅವರಲ್ಲಿ ನಾವು ಯೂತ್ ಕಲಿಬೇಕು ಅನ್ನೋಂಥ ಅಂಶ ಯಾವುದು ಸರ್? ಅಂದರೆ ಯಾವುದೇ ವಿರೋಧಿಗಳನ್ನು ಯಾವ ರೀತಿ ಎದುರಿಸಬೇಕು ಮತ್ತು ಸೈದ್ಧಾಂತಿಕವಾಗಿ ಹೇಗೆ ಅವರನ್ನು ಎದುರಿಸಬೇಕು, ಅಂದರೆ ಯಾವುದೇ ಆರೋಪ ಬಂದಾಗ ಯಾವುದೇ ರೀತಿಯಲ್ಲಿ ಅವ್ರ ಮೇಲೆ ಕಾಂಟ್ರವರ್ಸಿಗಳನ್ನು ಮಾಡಿದಾಗ ಅತ್ಯಂತ ಸೂಕ್ಷ್ಮವಾಗಿ ಎದುರಿಸಿದಂಥ ಏಕೈಕ ವ್ಯಕ್ತಿ ಯಡಿಯೂರಪ್ಪನವರು. ಅಂದರೆ ನೀವೇನೇ ಕಾಂಟ್ರವರ್ಸಿ ಮಾಡಿದಾಗಲೂ ಕೂಡ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಯೋಚನೆ ಮಾಡಲಿಲ್ಲ ಮತ್ತು ಆ ಕಾಂಟ್ರವರ್ಸಿಗಳಿಗೆ ಉತ್ತರನೇ ಕೊಡಲಿಲ್ಲ ಇದುವರೆಗೂ. ಅದನ್ನು ಈ ದೇಶದ ಯುವಕರು ಕಲಿಬೇಕು ಮತ್ತು ಈ ರಾಜ್ಯದ ಯುವಕರು ಕಲಿಬೇಕು ಅಂತ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೋದು? ಬಿಜೆಪಿ ಬಂದ್ರೆ ಬರಲಿ, ಅರ್ಹತೆ ಇರುವಂತ ಯಾರಾದ್ರೂ ನಮಗೆ ಖುಷಿನೇ. ನಾವು ಎಲ್ಲರಿಗೂ ಬೆಂಬಲವನ್ನು ಕೊಡ್ತೇವೆ. ಹೆಗಲ ಮೇಲೆ ಕೇಸರಿ ಹಾಕೋ ಯಾವುದೇ ವ್ಯಕ್ತಿ ಮುಖ್ಯಮಂತ್ರಿ ಆದ್ರೂ ನಮ್ಮ ಬೆಂಬಲ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.